ಕೊನೆಗೂ ಕೂಡ ಜೆಡಿಎಸ್ ಪಾಲಾಗಿದೆ ಕೋಲಾರ ಕ್ಷೇತ್ರ. ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ ಬಿಜೆಪಿ. ಸಾಕಷ್ಟು ಗೊಂದಲ ಇತ್ತು. ನಾವು 3 ಕ್ಷೇತ್ರಗಳನ್ನ ಕೇಳ್ತಾ ಇದ್ದೀವಿ. ಕೋಲಾರ ಕ್ಷೇತ್ರ, ಹಾಸನ, ಕೋಲಾರ, ಮಂಡ್ಯ ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಜೆಡಿಎಸ್ ಕೇಳ್ತಾ ಇತ್ತು. ಸದ್ಯ ಕಡೆಗೂ ಕೂಡ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ ಬಿಜೆಪಿ. ದೋಸ್ತಿಗಳಿಗೆ ಕಗ್ಗಂಟಾಗಿತ್ತು ಕೋಲಾರ ಕ್ಷೇತ್ರ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ವಿಚಾರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ನ ಪರವಾಗಿ ಒಲವಿದೆ, ಮತಗಳು ಜೆಡಿಎಸ್ದೇ ಒಂದಷ್ಟು ಮತಗಳು ಕೂಡ ಇದೆ. ಹೀಗಾಗಿ ಜೆಡಿಎಸ್ ಕೋಲಾರ ಕ್ಷೇತ್ರವನ್ನ ಕೇಳ್ತಾ ಪಟ್ಟು ಹಿಡಿದಿತ್ತು. ಸೊ ಸದ್ಯ ಆ ಕೋಲಾರ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ವಿಚಾರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ದೋಸ್ತಿಗಳಿಗೆ ಕೋಲಾರ ಕ್ಷೇತ್ರ ಕಗ್ಗಂಟಾಗಿತ್ತು. ಸದ್ಯ ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ ಬಿಜೆಪಿ. ಸೊ ಹಾಗಾಗಿ ಹಾಸನ, ಮಂಡ್ಯ, ಕೋಲಾರ ಜೆಡಿಎಸ್ನ ಪಾಲಾಗ್ತಾ ಇದೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೆಡಿಎಸ್ನದ್ದೇ ಆದಂತಹ ಒಂದಷ್ಟು ಮತಗಳಿದ್ದಾವೆ ಕೋಲಾರದಲ್ಲಿ. ಕೊನೆಗೂ ಕೂಡ ಜೆಡಿಎಸ್ನ ಪಾಲಾಗಿದೆ ಕೋಲಾರ ಕ್ಷೇತ್ರ. ಕೋಲಾರ ಕ್ಷೇತ್ರಕ್ಕಾಗಿ ನಾವೇನು 6-7 ಕ್ಷೇತ್ರಗಳನ್ನ ಕೇಳ್ತಾ ಇಲ್ಲ, 3 ಕ್ಷೇತ್ರಗಳನ್ನ ಬಿಟ್ಕೊಡಿ, ನಾವು ಗೆಲ್ಲುವಂತಹ 3 ಕ್ಷೇತ್ರಗಳನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದ್ರ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಜೆಡಿಎಸ್ 3 ಕ್ಷೇತ್ರಗಳನ್ನ ಪ್ರಮುಖವಾಗಿ ಕೇಳಿತ್ತು, ಗೆಲ್ಲಬಹುದಾದಂತಹ 3 ಕ್ಷೇತ್ರಗಳು ಕೋಲಾರ, ಮಂಡ್ಯ, ಹಾಸನ. ಸೊ ಸದ್ಯ ಕೋಲಾರವೂ ಕೂಡ ಕಗ್ಗಂಟಿನಿಂದ ವಿಮುಕ್ತವಾಗಿದೆ ಅಂತ ಹೇಳ್ಬೋದು, ಜೆಡಿಎಸ್ ಪಾಲಾಗಿದೆ. ಇದ್ರ ಬಗ್ಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಇಂದ್ರ ಕರ್ನಾಟಕದಲ್ಲಿ ಚುನಾವಣಾ ಉಸ್ತುವಾರಿಯನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇದೀಗ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಮೈತ್ರಿಯ ವಿಚಾರಕ್ಕಾಗಿ ಸಾಕಷ್ಟು ಏನೋ ಒಂಥರ ಊಹಾಪೋಹಗಳು ಸಹ ನಡೆದಿದ್ದು, ಜೊತೆಗೆ ಬಿಕ್ಕಟ್ಟು ಸಹ ಎದುರಾಗಿತ್ತು. ಈ ಕುಮಾರಸ್ವಾಮಿ ಅವರು ಸಹ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನು ಹೊರಹಾಕಿದ್ದು ಕೆಲವು 2 ದಿನಗಳಿಂದಷ್ಟೇನೆ. ಈಗ ಒಂದು ಬಿಜೆಪಿ ಕ್ಲಾರಿಟಿಯನ್ನ ಕೊಟ್ಟಿರ್ತಕ್ಕಂಥ ಜೆಡಿಎಸ್ಗೆ 3 ಸೀಟ್ಗಳನ್ನ ಬಿಟ್ಟುಕೊಟ್ಟಿದ್ದೇವೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ, ಮೋದಿಗಾಗಿ ಕೆಲಸ ಮಾಡಿ, ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಇವತ್ತು ಕಾರ್ಯಕಾರಿಣಿ ಸಭೆಯನ್ನು ನಡೀತಾ ಇದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ. ಆ ಕಾರ್ಯಕಾರಿಣಿ ಸಭೆಯಲ್ಲಿ ಅವರು ಕೈ ಮುಗಿದು ಕೇಳ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಅಧಿಕೃತವಾಗಿ ಜೆಡಿಎಸ್ಗೆ 3 ಸೀಟು ಬಿಟ್ಟುಕೊಟ್ಟಿರೋದ್ರ ಬಗ್ಗೆ ಕರ್ನಾಟಕ ರಾಜ್ಯ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಬಿಜೆಪಿಯ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಒಂದು ಜೆಡಿಎಸ್ಗೆ ಅವರ ಆಸೆಯಂತೆ ಮಂಡ್ಯ, ಹಾಸನ ಮತ್ತೆ ಕೋಲಾರವನ್ನ ಈಗ ಬಿಜೆಪಿ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜೆಡಿಎಸ್ ಅಲ್ಲಿ ಪ್ರಾಬಲ್ಯವನ್ನ ಸಹ ಹೊಂದಿದೆ, ತನ್ನದೇ ಆದ ವೋಟ್ ಬ್ಯಾಂಕ್ ಅನ್ನು ಹೊಂದಿರತಕ್ಕಂಥ ಜೆಡಿಎಸ್ ಅಲ್ಲಿ ಗೆಲ್ಲಬಹುದಾದ ಕ್ಷೇತ್ರಗಳಾಗಿವೆ. ಹೀಗಾಗಿ ಸರ್ವೆ ಆಧಾರದ ಮೇಲೆ ಆ 3 ಸೀಟ್ಗಳನ್ನ ಬಿಜೆಪಿ ಹೈಕಮಾಂಡ್ ಈಗ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುವ ಮುಖಾಂತರ ಮೋದಿಗಾಗಿ ನೀವು ಶ್ರಮವನ್ನ ಹಾಕಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಸಿಂಧೂರ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ದೋಸ್ತಿಗಳಿಗೆ ಕಗ್ಗಂಟಾಗಿತ್ತು ಈ ಕೋಲಾರ ಕ್ಷೇತ್ರ. ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿನ ಉಳಿಸ್ಕೊಳ್ಬೇಕಾ, ಹೀಗೆ ಅನೇಕ ಪ್ರಶ್ನೆಗಳಿದ್ವು. ಕಡೆಗೂ ಕೂಡ ಹೈಕಮಾಂಡ್ ಜೊತೆ ಕೂತು ಮಾತುಕತೆಯನ್ನ ನಡೆಸಿ ಕೋಲಾರ ಕ್ಷೇತ್ರವನ್ನ ಪಡೆದುಕೊಳ್ಳುವಲ್ಲಿ ಜೆಡಿಎಸ್ ಕೂಡ ಯಶಸ್ವಿಯಾಗಿದೆ. ಸೊ ಸದ್ಯ ಕೋಲಾರ ಕ್ಷೇತ್ರ ಜೆಡಿಎಸ್ನ ಪಾಲಾಗಿದ್ದು ಅಲ್ಲಿನ ಟಿಕೆಟ್ ಗೊಂದಲಗಳು ಕೂಡ ಬಗೆಹರಿಯುವಂತ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಸೊ ಇದ್ರ ಬಗ್ಗೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಘೋಷಿಸಿದ್ದಾರೆ.